ಇನ್ನ ದೂರ ಹೋಗಿ ಸರ್, ಅದು ಸಿಗಲ್ಲ, ಅದು ಮನಿ ಬರೋದಲ್ಲ ಬರ್ರಿ ಸರ್. ಇಲ್ಲಾಂದ್ರೆ ಮೇಲೆ ಒಂದು ಸ್ವಲ್ಪ ಹೊತ್ಕೊಂಡ್ಬಿಡು, ಓಲಿ ಆ ಕಡೆ ಒಂದು ಬ್ಯಾಗ್. ಕೈ ತೆಗೀರಿ ಅಣ್ಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತರಿಗೆ ಸರಿಯಾದ ಗೊಬ್ಬರ ನೀಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೊಟ್ಟೆ ಮೇಲೆ ಬಂಡೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಹೊಟ್ಟೆ ಮೇಲೆ ಬಂಡೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಕಣ್ಣೀರನ್ನು ಹಾಲಿಗೆ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ನಡಹಳ್ಳಿ ಸಾಹೇಬ್ರಿಗೆ, ನಡಹಳ್ಳಿ ಸಾಹೇಬ್ರಿಗೆ. ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಹೆಣ್ಮಕ್ಳು ಬಿಟ್ಟು ಅಲ್ಲಿಂದ ಇಲ್ಲಿ ಬಂದೆ. ಗನ್ ಸರ್ಕಲ್ ಇದೆ, ಗನ್ ಸರ್ಕಲ್ ಬಂದು ಜನ ನಿಂತು ಕುಂತಿದ್ರು. ಆದರೆ ಇಳುವ ಕಾಯಿಲೆ ಮಾಡಕತ್ತಿದ್ವಿ. ನಾವು ಬಡವರು ಸಾಯ್ಬೇಕು, ಬಡವರು ಮೆಕ್ಕೆಜೋಳ ಇಷ್ಟು ಐತೆ, ಗೊಬ್ಬರ ಹಾಕ್ಬೇಕು, ಇಲ್ಲ ಮಳೆ ಇವತ್ತು ಅದಕ್ಕೆ ಇಷ್ಟು ಮಣ್ಣು ತೊಗೊಂಡಿದ್ದು ಖರೆಯವು. ಜಲ್ದ ಗೊಬ್ಬರ ಸಿಗಲಿಲ್ಲ, ಗೊಬ್ಬರ ಸಿಗ್ಲಾರ ಕಾರಣಕ್ಕೆ ರೈತರಿಗೆ ಅನ್ನ ಆಗ್ತಾ ಇದೆ ಆಕ್ರೋಶ ಹೊರಹಾಕಿದ್ವಿ. ಮಣ್ಣು ತಿಂದು ಅಲ್ಲ, ನೀವು ಮಣ್ಣು ತಿಂದ್ರಿ. ಈಗ ಅದೆಲ್ಲ ರಾಜ್ಯಾದ್ಯಂತ ಚರ್ಚೆ ಆಗತೈತಿ. ನಿಮ್ಮ ಮನೆಗೆ ಬಿಜೆಪಿ ನಾಯಕರು ಬಂದಾರ, ನಿಮ್ಗೆ ಗೊಬ್ಬರನು ಸಿಕ್ಕತಿ. ಏನು ಹೇಳ್ತೀರಿ ಮತ್ತ? ಎಲ್ಲರಿಗೂ ಬೇಕ್ರಿ, ಒಬ್ಬರದಲ್ಲ, ಎಲ್ಲ ಜಗ್ಗಿಗೆ ಬೇಕು ಒಬ್ರು. ಎಲ್ಲ ಕರ್ನಾಟಕ ಐತಲ್ಲ, ನಿಮಗೆ ಗೊಬ್ಬರ ಸಿಕ್ಕತ್ತೆ? ಈಗ ಸಿಕ್ಕೈತೆ. ಎಷ್ಟು ಚೀಲ ಕೊಟ್ರ? ಏನು ಅಣ್ಣ ಸುಮ್ಮಿರ ನೀವೇ. ಅಲ್ಲಿ ಇವರಲ್ಲ, ಅಲ್ಲಿ ಕುಣಿಕೆರೆಗ 4 ಕೊಟ್ಟಾರ. ಎಷ್ಟು ಎಕರೆ ಐತಿ ಹೊಲ? ಎಷ್ಟು ಬೇಕಾಗಿತ್ತು ನಿನಗೆ ಗೊಬ್ಬರ? ಎಲ್ಲ 6 ಚೀಲ ಬೇಕಾಗಿತ್ತು. 6 ಚೀಲ ಆಯ್ತಾ? 6 ಚೀಲ ಆಯ್ತಾ? ನಿಮ್ಮೂರಾಗ ಎಲ್ಲರಿಗೆ ಸಿಕ್ಕದ? ನಮ್ಮೂರದಾಗ ಗೊತ್ತಿಲ್ಲ, ನಾನು ಹೋಗಿದ್ದು. ಎಷ್ಟು ದಿನ ಅಡ್ಡಾಡಿದ್ರಿ ಒಟ್ಟ ನೀವು ಗೊಬ್ಬರಕ್ಕೆ? ಗೊಬ್ಬರಕ್ಕೆ 1 ತಿಂಗಳು ಅಡ್ಡಾಡಿದ್ವಿ. ಎಲ್ಲ ಸುತ್ತ ಅಂಗಡಿಗೆ ಹೋಗಿ ಕೇಳೀನಿ, ಇಲ್ಲೆಲ್ಲ ಗೊಬ್ಬರ. ಅಂದ್ರೆ ಗೊಬ್ಬರ ಅಂದ್ರೆ ರೈತರು ಮಣ್ಣು ತಿನ್ನಂತ ಪರಿಸ್ಥಿತಿ ಬಂತು. ಎದಕ್ಕೆ ಬಂತ ಪರಿಸ್ಥಿತಿ? ಗೊಬ್ಬರ ಸಿಗಲಿಲ್ಲ. ಬೆಳೆಯೋದು ಮಕ್ಕಳಿಗೆ ಊಟ ಹಾಕಿದ್ರೆ ಬೆಳೆವಣಿಗೆ ಬರ್ತೈತೆ, ಊಟ ಹಾಕಲಿಲ್ಲ ಬೆಳೆವಣಿಗೆ ಬರ್ತೈತೆ. ಇಲ್ಲ, ಅದ್ರ ಸಲಾಗಿ ರೈತರ ಸಲಾಗಿ ಎಲ್ಲ ಸಲಾಗಿ ಬಗ್ಗೆ ನಾನು ಮಣ್ಣು ತಿಂದಿದ್ದು. ಓಕೆ, ಎಲ್ಲರ ಸಲುವಾಗಿ ತಿಂದೇನು? ಆಯ್ತು, ಓಕೆ. ನಿಮ್ಮ ಹೆಸರು?